Hello guys, welcome back. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಮೂವ್, ರೊಟೇಟ್, ಕಾಪಿ ಅಂಡ್ ಮಿರರ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಸ್ಟ್ರೆಚ್ ಅಂದಿದೆ. ಸ್ಟ್ರೆಚ್ ನಾವು ಒಂದು ಲೈನ್ ಹಾಕಿದ್ರೆ, ಸೊ ಲೈನ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಸ್ಟ್ರೆಚ್ ಇಲ್ಲಿ ಜಸ್ಟ್ ನಮ್ಮ ಕರ್ಸರ್ ಪಾಯಿಂಟ್ ಅನ್ನ ಗ್ರಿಪ್ ಪಾಯಿಂಟ್ ಮೇಲೆ ಡ್ರ್ಯಾಗ್ ಮಾಡಿದಾಗ ಈ ರೀತಿ ಬರುತ್ತೆ. ಸ್ಟ್ರೆಚ್ ಅಂಡ್ ಲೆಂತ್ ಅಂತ ಬರುತ್ತೆ. ಸೊ ಸೇಮ್ ಇಲ್ಲಿ ಸ್ಟ್ರೆಚ್. ಸೊ ಅದು ಏನಂತ ತಿಳ್ಕೊಳ್ಳೋಣ. ಸೊ ನಾನೀಗ ಸೊ ಗೈಸ್ ಇಲ್ಲಿ ಫಸ್ಟ್ ಒನ್ ಸ್ಟ್ರೆಚ್ ಅಂತ ಇದೆ. ಸೊ ಇವಾಗ ನಾವು ಸ್ಟ್ರೆಚ್ಗೆ ಹೋಗಿ ಸೊ ನಾನು ಪಾಯಿಂಟ್ ಅನ್ನ ಇಲ್ಲಿ ಪ್ಲೇಸ್ ಮಾಡ್ತೇನೆ. ಸೊ ಇವಾಗ ಕ್ಲಿಕ್ ಕೊಟ್ರೆ ಸೊ ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿ ಸ್ಟ್ರೆಚ್ ಆಯ್ತು. ಕಂಟ್ರೋಲ್ Z. ಸೊ ನೆಕ್ಸ್ಟ್ ಲೆಂತ್ ಅನ್ನಂದ್ರೆ ಸೊ ಲೆಂತ್ ಅನ್ನಿಗೆ ಹೋಗಿ ಸೊ ನಾನು ಆ ಪಾಯಿಂಟ್ ತಗೊಂಡು ಈ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಇಲ್ಲಿಗೆ ಟಚ್ ಆಯ್ತು. ಸೊ ಸ್ಟ್ರೆಚ್ ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಡಯಾಗ್ನಲ್ ಆಗಿ ಕೂಡ ಬರುತ್ತೆ. ಲೆಂತ್ ಅನ್ನಂದ್ರೆ ಬಟ್ ಒನ್ ಸ್ಟ್ರೈಟ್ ಲೈನ್. ಸೊ ಈ ಬೇಸ್ ಪಾಯಿಂಟ್ ಬಿಟ್ಟು ಇದರ ಸ್ಟ್ರೈಟ್ ಲೈನ್ ಇದಾಗಿತ್ತು. ಸೊ ಅದು ಅಲ್ಲಿಗೆ ಹೋಗ್ತಾಯಿತ್ತು. ಸೊ ನೆಕ್ಸ್ಟ್ ಒನ್ ಮಿರರ್. ಸೊ ಸಾರಿ, ನೆಕ್ಸ್ಟ್ ಒನ್ ಸ್ಕೇಲ್. ನಾನು ಇಲ್ಲಿಗೆ ರ್ಯಾಂಡಮ್ ಆಗಿ ರೆಕ್ಟಾಂಗಲ್ ಹಾಕ್ತೇನೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಸ್ಕೇಲ್ ಕೊಟ್ರೆ ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿದ್ದು. ಸೊ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಸ್ಪೆಸಿಫೈ ಬೇಸ್ ಪಾಯಿಂಟ್ ಅಂತ ಹೇಳಿದ್ದು. ಸೊ ನಾನು ಲೋವರ್ ರೈಟ್ ಕಾರ್ನರ್ ಬೇಸ್ ಪಾಯಿಂಟ್ ಆಗಿ ತಗೊಳ್ತಾನೆ. ಸೊ ಕ್ಲಿಕ್ ಮಾಡುವಾಗ ಈ ರೀತಿ ಹೋಗುತ್ತೆ. ಈ ರೀತಿ ಕಾಣಿಸುತ್ತೆ. ಸೊ ನಾವು ಯಾವ ಆಬ್ಜೆಕ್ಟ್ ಇಂದ ದೂರ ಮೂವ್ ಆಗ್ತಾವೋ ಆವಾಗ ಆಬ್ಜೆಕ್ಟ್ ಬಿಗರ್ ಅಂಡ್ ಬಿಗರ್ ಆಗಿ ಹೋಗುತ್ತೆ. ಯಾವ ಆಬ್ಜೆಕ್ಟ್ ಕಡೆಗೆ ಮೂವ್ ಆಗ್ತಾವೋ ಆವಾಗ ಸ್ಮಾಲರ್ ಅಂಡ್ ಸ್ಮಾಲರ್ ಆಗಿ ಹೋಗುತ್ತೆ. ಝೂಮ್ ಇನ್ ಮಾಡಿ ಆಬ್ಜೆಕ್ಟ್ ಕಡೆ ಮೂವ್ ಆದ್ರೆ ಸ್ಮಾಲರ್ ಆಗುತ್ತೆ. ಸೊ ಝೂಮ್ ಔಟ್ ಮಾಡಿ ಆಬ್ಜೆಕ್ಟ್ ಇಂದ ದೂರ ಹೋದಷ್ಟು ಆಬ್ಜೆಕ್ಟ್ ಲಾರ್ಜರ್ ಆಗಿ ಹೋಗುತ್ತೆ. ಸೊ ಇದೊಂದು ಸ್ಕೇಲ್ ಮಾಡೋ ರೀತಿ. ಸೊ ಇದು ನಮ್ಮ ಒರಿಜಿನಲ್ ಸೈಜ್. ಸೊ ನಾನು ಸ್ವಲ್ಪ ಸೈಜ್ ದೊಡ್ಡ ಮಾಡಿ. ಸೊ ಇದು ಒಂದು ರೀತಿ ಸ್ಕೇಲ್. ಸೊ ನಮಗೀಗ ಸ್ಪೆಸಿಫೈ ಆಗಿ ಲೆಂತ್ ಕೊಟ್ಟು ಹೇಗೆ ಸ್ಕೇಲ್ ಮಾಡೋದು ಅಂದ್ರೆ ನಮಗೆ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಇಷ್ಟೇ ಲೆಂತ್ ಬೇಕಂತ ಈ ಲೆಂತ್ ಕೊಟ್ಟು ಯಾವ ರೀತಿ ಸ್ಕೇಲ್ ಮಾಡೋದು ನೋಡೋಣ. ಆಬ್ಜೆಕ್ಟ್ಸ್ ಅಲ್ಲಿ ಸ್ಕೇಲ್ ಮಾಡ್ತಾನೆ. ಸೊ ಬೇಸ್ ಪಾಯಿಂಟ್ ಕ್ಲಿಕ್ ಮಾಡ್ತಾನೆ. ಸೊ ಇವಾಗ ನಮಗೆ ಯಾವ ರೀತಿ ಸ್ಕೇಲ್ ಮಾಡಿ ನಮಗೆ ನಾವು ಒನ್ ಪಾಯಿಂಟ್ ಇನ್ನೊಂದು ಪಾಯಿಂಟ್ ನಮಗೆ ಡಿಸ್ಟೆನ್ಸ್ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಕೀಬೋರ್ಡ್ ಅಲ್ಲಿ ಆರ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ಇವಾಗ ಸ್ಪೆಸಿಫೈ ರೆಫರೆನ್ಸ್ ಲೆಂತ್ ಅಂತ ಇದೆ. ಸೊ ಸ್ಪೆಸಿಫೈ ರೆಫರೆನ್ಸ್ ಲೆಂತ್ ಅಂದ್ರೆ ಸೊ ಫಸ್ಟ್ ಪಾಯಿಂಟ್ ನಾನು ಕೊಡ್ತಾನೆ, ಸೆಕೆಂಡ್ ಪಾಯಿಂಟ್ ಇದು ಕೊಡ್ತಾನೆ. ಇವಾಗ ಸ್ಪೆಸಿಫೈ ನ್ಯೂ ಲೆಂತ್ ಅಂತ ಇದೆ. ಸೊ ನ್ಯೂ ಲೆಂತ್ ನನಗೆ 10 ಫೀಟ್ ಕೊಡ್ತಾನೆ, ಎಂಟರ್. ಸೊ ಇವಾಗ ನಾವು ಸ್ಕೇಲ್ ಮಾಡಿದ್ವಿ ಈ ಲೆಂತ್ ಇಂದ ಈ ಲೆಂತ್ 10 ಫೀಟ್ ಇದೆ. 10 ಫೀಟ್. ಸೊ ಅದೇ ರೀತಿ ನಾವು ಸ್ಕೇಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಇಲ್ಲಿ ಬಂದ್ರೆ ಟ್ರಿಮ್ ಅಂಡ್ ಎಕ್ಸ್ಟೆಂಡ್ ಅಂತ ಇದೆ. ಸೊ ಅದರ ಬಗ್ಗೆ ನೋಡೋಣ. ಸೊ ಈಗ ರ್ಯಾಂಡಮ್ ಆಗಿ ಲೈನ್ ಹಾಕ್ತಾನೆ. ಕ್ಲೋಸ್ ಮಾಡಿ ಎಸ್ಕೇಪ್. ಸೊ ಫಸ್ಟ್ ಇದನ್ನ ಟ್ರಿಮ್ ಬಗ್ಗೆ ನೋಡೋಣ. ಟ್ರಿಮ್ ಕೊಟ್ಟ ತಕ್ಷಣ ಒನ್ ಪಾಯಿಂಟ್ ಯಾವ್ದಾದ್ರು ಒಂದು ಕ್ರಾಸ್ ಆದ ಆಬ್ಜೆಕ್ಟ್ ನ ಇನ್ನೊಂದು ಪಾಯಿಂಟ್ ಆಗಿ ನಾವು ಟ್ರಿಮ್ ಮಾಡಬಹುದು ಪ್ರೆಸೆಂಟ್ಲಿ. ಸೊ ನಾವು ಅದರ ಮೇಲೆ ಕರ್ಸರ್ ಮೂವ್ ಮಾಡ್ತಿದ್ದಾಗೆ ಎಲ್ಲಿಂದ ಎಲ್ಲಿ ಟ್ರಿಮ್ ಆಗುತ್ತೆ ಅಂತ ಕಾಣಿಸುತ್ತೆ. ಸೊ ಈ ತರ. ಸೊ ಟ್ರಿಮ್ ಮಾಡ್ಬೇಕಂದ್ರೆ ಟ್ರಿಮ್ ಮಾಡಿ. ಸೊ ಈ ಲೈನ್ ಅಲ್ಲಿ ಸೊ ಇಲ್ಲಿಂದ ಇಲ್ಲಿ ಟ್ರಿಮ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಎಲ್ಲಿ ಒಂದು ಇನ್ನೊಂದು ಲೈನ್ ಟಚ್ ಆಗುತ್ತೋ ಅಲ್ಲಿಂದ ಅಲ್ಲಿಗೆ ಟ್ರಿಮ್ ಮಾಡ್ಬೋದು ಈ ರೀತಿ. ಅಂಡ್ ಎಸ್ಕೇಪ್. ಸೊ ಇಲ್ಲಿ ಟ್ರಿಮ್ ಅಲ್ಲಿ ಡೌನ್ ಸೈಡ್ ಬಂದ್ರೆ ಎಕ್ಸ್ಟೆಂಡ್ ಅಂತಿದೆ. ಸೊ ಎಕ್ಸ್ಟೆಂಡ್ ಅಂದ್ರೆ ನಾವು ಯಾವ ಲೈನ್ ಕ್ಲಿಕ್ ಮಾಡ್ತಾವೋ
ಲೈನ್ ಎಕ್ಸ್ಟೆಂಡ್ ಆಗುತ್ತೆ ಈ ತರ. ಸೊ ಎಲ್ಲಿಂದ ಎಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕಾಣುತ್ತೆ. ಸೊ ಅಲ್ಲಿ ಲೈನ್ ಕ್ಲಿಕ್ ಮಾಡ್ತಾನೆ. ಸೊ ನಮಗೆ ಈ ಲೈನ್ ಈ ಸೈಡ್ ಎಕ್ಸ್ಟೆಂಡ್ ಆಗ್ಬೇಕಂದ್ರೆ ಸೊ ಆವಾಗ ಈ ಸೈಡ್ ಹೋಗಿದೆ, ಇವಾಗ ಈ ಸೈಡ್ ಹೋಗಿ ಎಕ್ಸ್ಟೆಂಡ್. ಸೊ ಸೇಮ್ ಈ ಲೈನ್ ನಾನು ಈ ಲೈನ್ಗೆ ಎಕ್ಸ್ಟೆಂಡ್ ಮಾಡ್ತಾನೆ ಈ ತರ. ಸೊ ಈ ಲೈನ್ ನಾನು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡ್ತಾನೆ ಲೈಕ್ ದಿಸ್. ಸೊ ಅಗೇನ್ ಲೈಕ್ ದಿಸ್, ಈ ಲೈನ್ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಇವಾಗ ನಮಗೆ ಇಲ್ಲೊಂದು ಬ್ಲಾಕ್ ಸಿಂಬಲ್ ತರ ಕಾಣಿಸ್ಬೋದು. ಯಾಕಂದ್ರೆ ಈ ಲೈನ್ ಇಲ್ಲಿಂದ ಎಕ್ಸ್ಟೆಂಡ್ ಮಾಡೋಕೆ ಆಗಲ್ಲ, ಯಾಕಂದ್ರೆ ಇದು ಡಯಾಗ್ನಲ್ ಲೈನ್. ಅಂಡ್ ಈ ಲೈನ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಸ್ಪೆಸಿಫೈ ಎಲ್ಲಿಗೆ ಎಕ್ಸ್ಟೆಂಡ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು, ಸೊ ಇವಾಗ ಎಕ್ಸ್ಟೆಂಡ್ ಮಾಡಕ್ಕೆ ಆಗಲ್ಲ. ಸೊ ನಾನು ಇವಾಗ ಒಂದು ಲೈನ್ ಹಾಕ್ತಾನೆ ಇಲ್ಲಿ. ಸೊ ಇವಾಗ ಎಕ್ಸ್ಟೆಂಡ್ ಹೋದ್ರೆ ಎಕ್ಸ್ಟೆಂಡ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಸ್ಪೆಸಿಫೈ ಮೆನ್ಷನ್ ಇಲ್ಲಿವರೆಗೆ ಎಕ್ಸ್ಟೆಂಡ್. ಸೊ ಅದಕ್ಕಿಂತ ಮೇಲೆ ಹೋಗಲ್ಲ. ಸೊ ಯಾವುದೇ ಲೈನ್ ಆ ಲೈನ್ ವರೆಗೆ ಹೋಗೋದು ಲೈಕ್ ದಿಸ್. ಈ ಲೈನ್ ಎಕ್ಸ್ಟೆಂಡ್. ಸೊ ಇದು ಎಕ್ಸ್ಟೆಂಡ್ ಅಂಡ್ ಟ್ರಿಮ್ ಕಮಾಂಡ್. ಸೊ ಎಕ್ಸ್ಟೆಂಡ್ ಅಂಡ್ ಟ್ರಿಮ್ ಕಮಾಂಡ್ ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ಸೊ ಇವಾಗ ನಾವು ಎಕ್ಸ್ಟೆಂಡ್ ಕಮಾಂಡ್ ಅಲ್ಲಿ ಇದೆ, ಇವಾಗ ನಾವು ಶಿಫ್ಟ್ ಒತ್ತಿ ಮೂವ್ ಮಾಡಿದ್ರೆ ಅದು ಟ್ರಿಮ್ ಆಗುತ್ತೆ. ಸೊ ಶಿಫ್ಟ್ ಬಿಟ್ರೆ ಎಕ್ಸ್ಟೆಂಡ್ ಆಗುತ್ತೆ, ಶಿಫ್ಟ್ ಹಿಡ್ಕೊಂಡ್ರೆ ಟ್ರಿಮ್, ಶಿಫ್ಟ್ ಬಿಟ್ರೆ ಎಕ್ಸ್ಟೆಂಡ್. ಸೇಮ್ ಅದೇ ರೀತಿ ಟ್ರಿಮ್ ಅಲ್ಲಿ ಟ್ರಿಮ್ ಆಫ್ ಕಮಾಂಡ್ ಸೆಲೆಕ್ಟ್ ಮಾಡಿ ಲೈನ್ ಮೇಲೆ ಮೂವ್ ಮಾಡಿದ್ರೆ ಟ್ರಿಮ್ ಆಕ್ಟಿವೇಟ್ ಆಗುತ್ತೆ. ಶಿಫ್ಟ್ ಒತ್ತಿ ಲೈನ್ ಮೇಲೆ ಮೂವ್ ಮಾಡಿದ್ರೆ ಎಕ್ಸ್ಟೆಂಡ್ ಆಕ್ಟಿವೇಟ್ ಆಗುತ್ತೆ. ಸೊ ಅದು ಒಂದು ಟ್ರಿಮ್ ಅಂಡ್ ಎಕ್ಸ್ಟೆಂಡ್ ನ ಸ್ಪೆಷಾಲಿಟಿ. ಸೊ ನೆಕ್ಸ್ಟ್ ಒಂದು ಫಿಲೆಟ್ ಅಂತ ಇದೆ. ಸೊ ನೆಕ್ಸ್ಟ್ ಒನ್ ಫಿಲೆಟ್, ಅಲ್ಲಿ ಡ್ರಾಪ್ ಒನ್ ಫಿಲೆಟ್, ಚೇಂಫರ್ ಅಂಡ್ ಬ್ಲೆಂಡ್ ಕರ್ವ್ಸ್ ಅಂತ ಇದೆ. ಸೊ ಫಸ್ಟ್ ಒನ್ ಫಿಲೆಟ್. ಫಿಲೆಟ್ ಏನಂದ್ರೆ ಈ ರೀತಿ ಜಾಯಿನ್ ಮಾಡ್ಬೋದು ಯಾವುದೇ ಲೈನ್ ಅನ್ನು. ಅಂಡ್ ಫಿಲೆಟ್, ಸೊ ನಾವು ಯಾವುದೇ ಲೈನ್ ಅನ್ನು ಜಾಯಿನ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಚಾಂಫರ್ ಅಂತಿದೆ. ಸೊ ಚಾಂಫರ್ ಅಂದ್ರೆ ಈ ಲೈನ್ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸೇಮ್ ಫಿಲೆಟ್ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿ ವರ್ಕ್. ಸೊ ನೆಕ್ಸ್ಟ್ ಒನ್ ಬ್ಲೆಂಡ್ ಕರ್ವ್ಸ್ ಅಂತ ಇದೆ. ಸೊ ಬ್ಲೆಂಡ್ ಕರ್ವ್ಸ್ ಅಲ್ಲಿ ಎರಡು ಸೆಲೆಕ್ಟ್ ಮಾಡಿ ಈ ತರ ಕರ್ವ್ ಬರುತ್ತೆ. ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಕರ್ವ್. ಸೊ ದಿಸ್ ಇಸ್ ಬ್ಲೆಂಡ್ ಕರ್ವ್ಸ್. ಸೊ ನೆಕ್ಸ್ಟ್ ಅರೇ ಇದೆ. ಅರೇ ಮೀನ್ಸ್ ನಾನು ಡ್ರಾಯಿಂಗ್ ಅಲ್ಲಿ ಹಾಕ್ತಾನೆ. ಸೊ ಅರೇ ಕ್ಲಿಕ್ ಮಾಡ್ತಾನೆ. ಸೊ ಸೆಲೆಕ್ಟ್ ಅರೇ ಆಬ್ಜೆಕ್ಟ್ ಅಂತಿದೆ. ಸೊ ಕ್ಲಿಕ್ ಮಾಡಿ ಎಂಟರ್ ಕೊಡ್ತೇನೆ. ಸೊ ಇವಾಗ ಅರೇ ಆಯ್ತು. ಸೊ ಇಲ್ಲಿ ಅರೇದು ಆಪ್ಷನ್ಸ್ ಬರುತ್ತೆ. ಸೊ ಕಾಲಮ್ಸ್ ಎಷ್ಟು ಬೇಕು, ಸೊ ಕಾಲಮ್ಸ್ ನಾನು 6 ಕೊಡ್ತಾನೆ, ರೋಸ್ ಕೊಡ್ತಾನೆ 6 ಕೊಡ್ತಾನೆ, ಅಂಡ್ ಲೆವೆಲ್ಸ್ ಇದೆ. ಸೊ ಲೆವೆಲ್ಸ್ ನಾನು 2 ಕೊಡ್ತಾನೆ ಅಂಡ್ ಎಂಟರ್. ಸೊ ನೆಕ್ಸ್ಟ್ ಇಲ್ಲಿ ಬಿಟ್ವೀನ್ ಇದೆ. ಸೊ ನಮಗೆ ಇಲ್ಲಿ ಕೂಡ ಎಂಟರ್ ಮಾಡಿಸು. ಇಲ್ಲಿ ಏನಿದೆ ಇದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಕ್ಲಿಕ್ ಮಾಡ್ಬೋದು. ಕಡಿಮೆ ಕಡಿಮೆ ಕ್ಲಿಕ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಸ್ಕ್ವೇರ್ ಏನ್ ಕಾಣಿಸುತ್ತೆ ಇದು ಬೋತ್ ಸೈಡ್ ಹೋಗುತ್ತೆ. ಸೊ ನೆಕ್ಸ್ಟ್ ಈ ಆರೋ ಮಾರ್ಕ್ ಅನ್ನು ಪುಷ್ ಮಾಡಿದ್ರೆ ಅದರ ಡಿಸ್ಟೆನ್ಸ್ ಇದಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇಲ್ಲಿ ಬಿಟ್ವೀನ್ ಅಂಡ್ ಟೋಟಲ್ ಡಿಸ್ಟೆನ್ಸ್ ಇದೆ, ಅದು ಚೇಂಜ್ ಆಗುತ್ತೆ. ಸೊ ಇಲ್ಲಿ ಕೂಡ ಚೇಂಜ್ ಮಾಡ್ಬೋದು, ಇಲ್ಲಿ ಸಹ ಚೇಂಜ್ ಮಾಡ್ಬೋದು. ಅದು ಕಾಲಮ್ ನಲ್ಲಿ ಲೆಂತ್. ಸೊ ನೆಕ್ಸ್ಟ್ ರೋಸ್ ಲೆಂತ್ ಬೇಕಾದ್ರೆ ಇಲ್ಲಿ, ಸೊ ಇಲ್ಲಿ ಕೊಡಿ ಸೇಮ್ ಅದೇ ರೀತಿ
ಸೊ ಈಗ ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಎಸ್ಕೇಪ್ ಕೊಟ್ಟರೆ ಹೋಮ್ ಹೋಗಲ್ಲ. ಸೊ ನೆಕ್ಸ್ಟ್ ಅರೇಲಿ ಡ್ರಾಪ್ ಮಾಡಿದ್ರೆ ಪಾತ್ ಅರೇ ಅಂತಿದೆ. ಇವಾಗ ನಾನೊಂದು ಆರ್ಕ್ ಹಾಕ್ತಾನೆ. ನೆಕ್ಸ್ಟ್ ಒಂದು ಸರ್ಕಲ್ ಕ್ರಿಯೇಟ್ ಮಾಡಿ. ಸೊ ಇವಾಗ ಒಂದು ಪಾತ್ ಅರೇ ಕೊಡ್ತಾನೆ. ಸೊ ಸೆಲೆಕ್ಟ್ ಆಬ್ಜೆಕ್ಟ್ ಎಂಟರ್ ಸೆಲೆಕ್ಟ್ ಪಾತ್. ಸೊ ಸೆಲೆಕ್ಟ್ ಪಾತ್ ಕರ್ವ್ ಅಂತಿದೆ. ಸೊ ನಮಗೆ ಕರ್ವ್ ಆಗಿರೋ ಪಾತ್ ಬೇಕು, ಸ್ಟ್ರೈಟ್ ಪಾತ್ ಆಗಲ್ಲ. ಸೊ ಕರ್ವ್ ಪಾತ್ ಕ್ಲಿಕ್ ಮಾಡ್ತಾನೆ. ಸೊ ಅಗೇನ್ ಇಲ್ಲಿ ಐಟಮ್ಸ್ ಬಿಟ್ವೀನ್ ರೋಸ್ ಆ ರೀತಿ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಏನು ಚೇಂಜಸ್ ಮಾಡ್ತು ಅದೇ ರೀತಿ. ಇದು ಪಾತ್. ಸೊ ಎಸ್ಕೇಪ್ ಕೊಟ್ರೆ ಎಸ್ಕೇಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಪೋಲಾರ್. ಸೊ ಒಂದು ಸರ್ಕಲ್ ಬರ್ತಾನೆ, ಪೋಲಾರ್ ಅರೆ ಸರ್ಕಲ್ ಕ್ಲಿಕ್ ಮಾಡ್ತೀನಿ. ಸೊ ಸ್ಪೆಸಿಫೈ ಬೇಸ್ ಪಾಯಿಂಟ್ ಅಂತಿದೆ. ಸೊ ಬೇಸ್ ಪಾಯಿಂಟ್ ಕೊಡ್ತಾನೆ. ಸೊ ಇವಾಗ ನಾನು ಕೊಟ್ಟಿದ್ದು ಈ ರೀತಿ ಚೇಂಜ್ ಮಾಡ್ಬೋದು. ಸೊ ಇವಾಗ ನಾನು ಇದನ್ನು ಮೂವ್ ಮಾಡ್ತಾನೆ, ಜಸ್ಟ್ ಈ ಕಡೆ ಮೂವ್ ಮಾಡ್ತಾನೆ. ಸೊ ಇವಾಗ ನಾನು ಎಡಿಟ್ ಮಾಡ್ತಾನೆ. ಸೊ ಈ ರೀತಿ. ಸೊ ಇದು ಮೂವ್ ಮಾಡೋಕೆ and ಇದು ಎಡಿಟ್ ಮಾಡಿ. ಸೊ ಇದು ಪಾರ್ಟ್ ಪೋಲಾರ್. ಸೊ ಗೈಸ್ ಇದು ಇವತ್ತಿನ 4 5 ರೂಲ್ಸ್: ಸ್ಟ್ರೆಚ್, ಸ್ಕೇಲ್, ಟ್ರಿಮ್, ಫಿಲೆಟ್ ಅಂಡ್ ಅರೆ. ಥ್ಯಾಂಕ್ ಯು.